ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆ ಅಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತ ಇವತ್ತು ಬಹಳಷ್ಟು ತೀವ್ರ ನಿಗಾ ಘಟಕದಲ್ಲಿದ್ದುಕೊಂಡು ಒಂದಿಷ್ಟು ಪೋಸ್ಟ್ ಮಾಡ್ತಾರೆ. ನನ್ನೋರಂತೂ ಯಾರೂ ಇಲ್ಲ, ಪ್ರೀತಿ ಪ್ರೇಮ ಬರೀ ಸುಳ್ಳು ಅಂತಕ್ಕಂಥ ಮಾತನ್ನು ತಮ್ಮ ಸಾಮಾಜಿಕ ಜಾಲತಾಣ ಆಗಿರ್ತಕ್ಕಂಥ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇದ್ದೊಳಗ ಏನು ಕಾಣಿಸೋದಿಲ್ಲ, ಇಲ್ಲದಾಗ ಎಲ್ಲರೂ ನೆನಪಾಗ್ತಾರಂತಾರಲ್ಲ, ಹಾಗಾಗಿದೆ ಅವರ ಬದುಕು. ಈ ಪತ್ರಿಕೋದ್ಯಮದಲ್ಲಿ ಶಶಿಧರ್ ಭಟ್ ಅವರ ಒಂದು ವಿನೂತನ ವಿಭಿನ್ನವಾಗಿ ಸುದ್ದಿ ಟಿವಿಯನ್ನು ಹೊರಹೊಮ್ಮುತ್ತಿತ್ತು. ಅದಾದ ನಂತರದಲ್ಲಿ ಅನೇಕ ಖಾಸಗಿ ಚಾನಲ್ನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದಿಷ್ಟು ವರದಿಗಾರಿಕೆಯನ್ನು ಮಾಡಿದರು ಮತ್ತು ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದರು. ಆ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಇವತ್ತೆಲ್ಲ ಕಳೆದುಕೊಂಡು ನಾನಾಯಿತು ನನ್ನ ಪಾಡಾಯಿತು ಅಂತಕ್ಕಂಥ ವಿಚಾರದಲ್ಲಿ ಹಿರಿಯ ಪತ್ರಕರ್ತ ಶಶಿಧರ್ ಭಟ್ ಅವರು ಬಹಳಷ್ಟು ತೀವ್ರ ನಿಗಾ ಘಟಕದಲ್ಲಿ ಇದ್ದುಕೊಂಡು ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿದ್ದುಕೊಂಡು ಈ ಕೆಲಸನ ಇವತ್ತು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ. ಯಾಕೆಂದರೆ ಒಂದು ಸ್ವಾಭಿಮಾನದ ಕಿಚ್ಚು ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ತನಕ ತಂದಿದೆ ಆ ಸ್ವಾಭಿಮಾನದ ಕಿಚ್ಚು ಅಂತಕ್ಕಂಥ ಮಾತನ್ನು ನಿಮಗೆ ನಾವು ಹೇಳಲೇಬೇಕಾಗಿದೆ. ಬಂಧುಗಳೇ, ಅದೇನೇ ಆಗಿರಲಿ, ಶಶಿಧರ್ ಭಟ್ ಅವರು ಹೇಳಿರುವಂತಹ ಮಾತುಗಳಲ್ಲಿ ಸಂಪೂರ್ಣವಾಗಿ ಮತ್ತು ನಿಜವಾಗಿಯೂ ಕೂಡ ಆ ಅರ್ಥ ಇದೆ. ಯಾಕಂದರೆ ಇದ್ದಾಗ ಎಲ್ಲರೂ ಇರ್ತಾರೆ, ಇಲ್ಲದಾಗ ಯಾರೂ ಇರಲ್ಲ ಅನ್ನಕ್ಕಂಥದನ್ನ ಅವರಿಗೆ ಇವತ್ತು ಮನವರಿಕೆ ಆಗಿದೆ. ಸರಿಯೋ ತಪ್ಪೋ ಗೊತ್ತಿಲ್ಲ, ಆದರೆ ಅದನ್ನೇ ವಿಶ್ವೇಶ್ವರ ಭಟ್ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಹೋಗಿ ಅವರ ಆರೋಗ್ಯಗಳನ್ನು ವಿಚಾರಿಸ್ಕೊಳ್ತಾರೆ. DK ಶಿವಕುಮಾರ್ ಅವರು ಹೋಗ್ತಾರೆ, ಭಟ್ರೆ ನಿಮಗೇನಾಗಲ್ಲ, ಹುಷಾರಾಗಿರಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಪತ್ರಿಕೆಯಲ್ಲಿ ಬರೆದುಕೊಳ್ತಾರೆ. ಆದರೆ ಈ ಭಟ್ಟ ಯಾರು ಅಂತಕ್ಕಂಥ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ಎಲ್ಲರೂ ಒಂದೇ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನು ಒಬ್ಬನೇ. ಇವತ್ತು ಅವರಿಗಾಗಿರ್ಬೋದು, ನಾಳೆ ನನಗಾಗುತ್ತೆ, ನಾಡಿದ್ದು ಮತ್ತೊಬ್ಬರಿಗಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಸ್ಥಿತಿ ಒಂದು ದಿವಸ ಬರಲೇಬೇಕು ಅಂತಕ್ಕಂಥ ಮಾತನ್ನ ನಿಮಗೆ ನಾವು ಹೇಳ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಶಶಿಧರ್ ಭಟ್ ಅವರ ಕೈಯಲ್ಲಿ ಅದೆಷ್ಟು ಜನ ಪತ್ರಕರ್ತರು ಕಲಿತು ಇವತ್ತು ಒಂದೊಂದು ಟಿವಿಯ ಚಾನೆಲ್ನ ಮುಖ್ಯಸ್ಥರಾಗಿದ್ದಾರೆ. ಅವರು ಹಾಕಿಕೊಟ್ಟಂತಹ ದಾರಿ ಮೇಲೆ ಅದೆಷ್ಟು ಜನ ಇವತ್ತು ತಮ್ಮ ಮನೆಗಳನ್ನು ಕಟ್ಟಿಕೊಂಡು ಕೂತಿದ್ದಾರೆ. ಆದರೆ ಇವತ್ತು ಶಶಿಧರ್ ಭಟ್ ಅವರು ಇಂಥ ಒಂದು ಸ್ಥಿತಿಯಲ್ಲಿ ಈ ಮಾತು ಯಾಕೆ ಆಡಿದ್ದಾರೆ ಅಂತಕ್ಕಂಥ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗ್ತಿರೋದೇನಪ್ಪ ಅಂದರೆ, ನನ್ನವರಂತೂ ಯಾರೂ ಇಲ್ಲ, ಬರೀ ಸುಳ್ಳು, ಪ್ರೀತಿ ನಂಬಿಕೆ ಬರೀ ಸುಳ್ಳು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜವಾಗ್ಲೂ ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಅಂತ ಅರ್ಥ. ಇವತ್ತು ಅವರ ಒಂದು ಫೋನ್ಪೇ ನಂಬರ್ ಕೂಡ ಇವತ್ತು ನಿಮಗೆ ಕಳಿಸ್ತಾ ಇದ್ದೀವಿ, ಅದನ್ನು ಕೂಡ ಸ್ಕ್ಯಾನ್ ಮಾಡ್ತೀವಿ, ಅದನ್ನು ನಿಮಗೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ರಾಜ್ಯದ ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಒಂದಿಷ್ಟು ಆಲೋಚನೆ ಮಾಡಿ ಅವರಿಗೆ ಈ ಒಂದು ಫೋನ್ಪೇ ಮುಖಾಂತರವಾಗಲಿ ಅಥವಾ ಮತ್ತೊಂದು ಮುಖಾಂತರವಾಗಲಿ ಅವರಿಗೆ ಸಹಕಾರಿ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ನಾವು ಅವರ ಕೈಯಲ್ಲಿ ಕಲ್ತಿಲ್ಲ ಆದರೂ ಕೂಡ ಅವರು ಆಡಿದ ಭಾಷೆಗಳನ್ನಾದರೂ ಕಲ್ತಿದ್ದೀವಿ, ಅವರು ಹೇಳ್ತಕ್ಕಂಥ ಶೈಲಿಯಾದರೂ ಕಲ್ತ್ಕೊಂಡಿದ್ದೀವಿ, ಅವರು ಮಾತಾಡುವಂಥ ಶೈಲಿಯಲ್ಲೂ ಕೂಡ ಇವತ್ತು ನಾವು ಕೂಡ ಮುನ್ನುಗ್ತಾ ಇದ್ದೀವಿ ಅಂದಮೇಲೆ ನಾವೊಂದಿಷ್ಟು ಅವರಿಗೆ ಸಹಕಾರ ಮಾಡಲೇಬೇಕಂತ ಪರಿಸ್ಥಿತಿ ಎದುರಾಗಿದೆ. ಬಂಧುಗಳೇ, ಇವತ್ತಿನ ಪರಿಸ್ಥಿತಿಯಲ್ಲಿ ಶಶಿಧರ್ ಭಟ್ ಅವರ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಿದೆ ಅಂತಕ್ಕಂಥ ವಿಚಾರ ಕೂಡ ಒಂದು ಕಡೆ ಬರ್ತಾ ಇದೆ. ಒಂದು ರೀತಿಯಿಂದ ಆಲೋಚನೆ ಮಾಡಿದ್ರೆ ಅವರಿಗೆ ಎಷ್ಟೇ ತೊಂದರೆ ಬಂದರೂ ಕೂಡ ಈ ನಮ್ಮ ಸರ್ಕಾರಗಳು ಸಮಯಕ್ಕೆ ಸರಿಯಾಗಿ ಸಹಾಯ ಪ್ರೋತ್ಸಾಹ ಮಾಡಿದ್ರೆ ಅವರು ಇನ್ನೊಂದಿಷ್ಟು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ನಾಡಿನ ಎಲ್ಲ ಪತ್ರಕರ್ತರಲ್ಲಿ ಒಂದಿಷ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಮ್ಮ ಕೈಲಾದಷ್ಟನ್ನು ಈ ಸ್ಕ್ಯಾನ್ ಫೋನ್ಪೇ ನಂಬರಿಗೆ ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮಗೆ ಕೈಲಾದಷ್ಟ ರೀತಿಯಲ್ಲಿ ಒಂದಿಷ್ಟು ಸಹಾಯ ಸಹಕಾರ ಮಾಡಿದರೆ ಆ ಜೀವಕ್ಕೆ ಒಂದಿಷ್ಟು ಆಸರೆಯಾಗುತ್ತದೆ. ಬಂಧುಗಳೇ, ನಾವೇನು ಹೆಚ್ಚು ಕಮ್ಮಿ ಏನೋ ಹೇಳಿಕೊಂಡು ಬಂದವರಲ್ಲ, ಅಥವಾ ಈ ಪತ್ರಿಕೋದ್ಯಮವನ್ನು ನಾವು ಬಂಡವಾಳ ಮಾಡ್ಕೊಂಡು ಬಂದವರು ಅಲ್ಲ. ಆದರೆ ಇವತ್ತು ನಿಜವಾದ ಪತ್ರಕರ್ತರು ಕೂಡ ಮೂಲೆ ಗುಂಪಾಗ್ತಾ ಇದ್ದಾರೆ. ಕಳ್ಳ ಕಾಕರು ಇವತ್ತು ಒಂದು ದೊಡ್ಡ ದೊಡ್ಡ ಸಂಸ್ಥೆಯ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕಾದ್ರೆ
ಶಶಿಧರ್ ಭಟ್ ಅವರಿಗೆ ಬಂದಂತಹ ಕಷ್ಟ ಮುಂದೊಂದಿನ ನಮಗೂ ಬರುತ್ತೆ ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಒಂದಿಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ಶಶಿಧರ್ ಭಟ್ ಅವ್ರ ಬಗ್ಗೆ ವಿವೇಚನೆ ಮಾಡಿದಾಗ ಯಾವುದೇ ಮುಲಾಜಿಲ್ಲದೆ, ಯಾರಿಗೂ ಹೆದರದೆ, ಯಾರಿಗೂ ಅಂಜದೆ, ಯಾವುದೋ ಒಂದು ಗೋಜಿಗೆ ಹೋಗದೆ ಸುದ್ದಿ ಪ್ರಸಾರ ಮಾಡಿರ್ತಕ್ಕಂಥದ್ದು ಶಶಿಧರ್ ಭಟ್ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ಅವರು ಇಂಥ ತೀವ್ರ ನಿಗಾ ಘಟಕದಲ್ಲಿ ತಮ್ಮ ಸಾವಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅಂದಮೇಲೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಲೇಬೇಕಾಗಿದೆ. ಇದು ಮನುಕುಲ. ಕನ್ನಡ ಪತ್ರಿಕೋದ್ಯಮಕ್ಕೆ ಹಿರಿಯ ಪತ್ರಕರ್ತರು ಅವರಿಗೆ ಸಹಾಯ ಸಹಕಾರ ಮಾಡಬೇಕಾದಂಥ ಅನಿವಾರ್ಯ ಕೂಡ ನಮ್ಮದಾಗಿದೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರೀತಿ ಪ್ರೇಮ ಬರೀ ಸುಳ್ಳು ಅಂತ ಹೇಳಿದ್ರಲ್ಲ ಭಟ್ರು, ಅದನ್ನ ನಾವು ನಿಜ ಮಾಡಿ ತೋರಿಸೋಣ, ಎಲ್ಲರೂ ಕೈ ಜೋಡಿಸಿ ಅಂತ ಈ ಮೂಲಕ ಅವರಿಗಾಗಿ ಒಂದಿಷ್ಟು ನಾವು ಈ ನಮ್ಮ ಸುದ್ದಿ ವಾಹಿನಿಯಲ್ಲಿ ಅವರ ಫೋನ್ ಪೇ ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾರ್ಯಾರು ಎಲ್ಲೆಲ್ಲಿದ್ದೀರೋ, ಎಲ್ಲೆಲ್ಲಿ ನೋಡ್ತಾ ಇದ್ದೀರೋ ಗೊತ್ತಿಲ್ಲ. ದಯವಿಟ್ಟು ಈ ಒಬ್ಬ ಪತ್ರಕರ್ತರಿಗೆ ಯಾರು ಇಲ್ಲ ಅಂತಕ್ಕಂಥ ನೋವು ಕೊರಗಾಗಿದೆ. ನೀವೆಲ್ಲರೂ ತಮ್ಮ ತನು ಮನ ಧನದಿಂದ ಆರೋಗ್ಯವಾಗಿರಿ ಭಟ್ರೆ ಅಂತಕ್ಕಂಥ ಮಾತನ್ನ ಹೇಳ್ತೀರಾ ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಈ ಸುದ್ದಿ ಪ್ರಸಾರ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಇವತ್ತು ಶಶಿಧರ್ ಭಟ್ ಆಗಿರ್ಬೋದು, ನಾಳೆ ನಾನಾಗಿರ್ಬೋದು, ನಾಡಿದ್ದು ನೀವಾಗಿರ್ಬೋದು, ಆಚರಣೆ ಮತ್ತೊಬ್ಬರಾಗಿರ್ಬೋದು, ಈ ಸ್ಥಿತಿ ಬರಲೇಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಮತ್ತೆ ಮತ್ತೆ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೊಳ್ಳದೆ, ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ಪತ್ರಕರ್ತ ಈ ರೀತಿಯಾಗಿ ತನ್ನ ನೋವುಗಳನ್ನ ಸಾಮಾಜಿಕ ಜಾಲತಾಣ ತೋಡ್ಕೊಳ್ತಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಿಜವಾಗ್ಲೂ ಅವರು ತುಂಬಾ ಕಳೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಆದ್ರೆ ಈಗಾಗಲೇ ಕೊಡ್ತಕ್ಕಂಥ ಮಹಾದಾನಿಗಳು ಯಾರ್ಯಾರಿದ್ರು ಕೊಟ್ಟಿರಬಹುದು, ಆದ್ರೆ ಇನ್ನೂ ಕೂಡ ಅಲ್ಲಿ ಬಹಳಷ್ಟು ಹಣದ ಸಮಸ್ಯೆ ಇದೆ, ಸಹಾಯದ ಕೊರತೆ ಇದೆ, ಹಾಗೂ ಈ ರೀತಿ ಅವರು ಆಡ್ಲಿಕ್ಕೆ ಯಾಕೆ ಆಡಿದ್ರು ಅಂತಕ್ಕಂಥ ವಿಚಾರ ಒಂದಿಷ್ಟು ನಾವು ಮಾಡಿದ್ರೆ ನಿಜವಾಗ್ಲೂ ನಮಗೆ ಮನ ಕಲಕುತ್ತಿದೆ. ಆ ರೀತಿಯಾಗಿ ಯಾವುದೇ ಒಬ್ಬ ಪತ್ರಕರ್ತರಿಗೆ ಆಗಿರ್ಲಿ, ಯಾವುದೇ ಒಬ್ಬ ಮನುಷ್ಯನಿಗೆ ಆಗಿರ್ಲಿ, ಈ ರೀತಿ ತಮ್ಮ ಪರಿಪರಿಯಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ತರದ ಮಾತುಗಳನ್ನು ಆಡಿದ್ದಾರೆ ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ಕೂಡ ಅಲ್ಲಿ ಏನು ಇಲ್ಲ ಅಂತಕ್ಕಂಥದನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥ ಈ ಒಬ್ಬ ಶಶಿಧರ್ ಭಟ್ ಅಂತ ಪತ್ರಕರ್ತರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ವಿಚಾರ ಮಾಡಿಕೊಂಡು ಬಕೆಟ್ ಹಿಡ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇವರಲ್ಲ ಅನಿಸ್ತಾ ಇದೆ. ಆದರೂ ಕೂಡ ನಮಗೆ ತಿಳಿದಿರೋ ಮಟ್ಟಿಗೆ ತಾನಾಯ್ತು, ತನ್ನ ಕೆಲಸವಾಯ್ತು, ಸಮಾಜಕ್ಕೆ ಸಂಬಂಧಪಟ್ಟವರಿಗೆ ಕೆಲಸ ಮಾಡತಕ್ಕಂಥ ವಿಚಾರವನ್ನ ಶಶಿಧರ್ ಭಟ್ ಅವರು ಅನೇಕ ಜನ ನಮ್ಮಂತ ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಿದ್ದಾರೆ. ಬೀದರ್ ಅಲ್ಲ, ರಾಯಚೂರಲ್ಲ, ಬಳ್ಳಾರಿ ಅಲ್ಲ, ಕೊಪ್ಪಳ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಮನಸ್ಸು ಮಾಡಿಕೊಂಡ್ರೆ ಈ ತರ ಜೀವಿಗಳನ್ನ ಬಳಸ್ಕೊಳ್ಳಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ನಮ್ಮೊಂದಿಷ್ಟು ಕೈಯಲ್ಲಿ ಶಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಮನವಿ ಮಾಡ್ತೇನೆ. ಪ್ರೀತಿಯ ಎಲ್ಲ ನನ್ನ ವೀಕ್ಷಕರೇ, ನಿಮ್ಮ ಕೈಲಾದಷ್ಟನ್ನ ಯಾವುದು ಕೂಡ ಅಷ್ಟು ಇಷ್ಟು ಅನ್ನೋದಕ್ಕಿಂತ ಮುಂಚೆ ಆ ಫೋನ್ ಪೇಗೆ ₹1 ಹಿಡ್ಕೊಂಡು ನೀವು ಎಷ್ಟಾಗ್ತೀರೋ ನಿಮಗೆ ಬಿಟ್ಟಿರೋದು ಆ ಗೂಗಲ್ ಪೇ ಮತ್ತು ಸ್ಕ್ಯಾನ್ ನೀವು ಕಳಿಸ್ತಾ ಇದ್ದೀನಿ. ದಯವಿಟ್ಟು ಅದನ್ನು ನೋಡಿ ಅನುಕೂಲ ಆದರೆ ಒಂದಿಷ್ಟು ಅವರಿಗೆ ಸಹಕಾರ ಮಾಡಿ ಅನ್ನೋದನ್ನೇ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಏನಾದರೂ ತಪ್ಪಾಗಿದ್ರೆ ಈ ಒಂದು ನಮ್ಮ ಗುರುವಿನ ಸ್ಥಾನದಲ್ಲಿ ನಿಂತಿರುವಂತಹ ಶಶಿಧರ್ ಭಟ್ ಅವರಿಗೆ ಒಂದಿಷ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ಸ್ಥಿತಿಯಲ್ಲಿ ಯಾರು ಕೂಡ ಇಲ್ಲ ಅನ್ನಬಾರದೆಂಬ ಮಾತಿನಲ್ಲಿ ಈ ಮನವಿ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಮನವಿ ಮಾಡ್ಕೊಂಡಿಲ್ಲ, ನನ್ನವರದ್ದು ಯಾರೂ ಇಲ್ಲ, ಪ್ರೀತಿ ನಂಬಿಕೆ ಎಲ್ಲ ಬರೀ ಸುಳ್ಳು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಾನು ಮತ್ತೆ ಮತ್ತೆ ಎಲ್ಲ ನಮ್ಮ ಪತ್ರಿಕಾ ಉದ್ಯಮಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಅಗತ್ಯವಾಗಿದೆ. ಪ್ರತಿ ಕ್ಷಣಕ್ಕೂ ಪ್ರತಿ ನಿಮಿಷಕ್ಕೂ ಅವರಿಗೆ ಅವಶ್ಯಕತೆವಾಗಿರ್ತ ಮಾತನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಬರ್ತೀನಿ ಮುಂದಿನ ಸುದ್ದಿಗಾಗಿ. ಥ್ಯಾಂಕ್ ಯು. ನಾನು ಆಸ್ಪತ್ರೆಯೊಂದರ ತೀವ್ರ ನಿಗಾ ಘಟಕದಲ್ಲಿದೆ. ಅನಾರೋಗ್ಯ ಸಮಸ್ಯೆ ಈಗ ನನ್ನ ಕಣ್ಣನ್ನು ತೆರೆಸುತ್ತಿದೆ. ಈ ಆಸ್ಪತ್ರೆಯ ಜಗತ್ತು ಎಷ್ಟು ಕ್ರೂರವಾದದ್ದು ಅನ್ನಿಸುತ್ತಿದೆ. ಹಾಗೆಯೇ ನಮ್ಮ ಸುತ್ತ ಇರುವವರು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅನ್ನುವ ಜ್ಞಾನೋದಯಕ್ಕೂ ಇದು ಕಾರಣವಾಗಿದೆ. ಎಲ್ಲ ಪ್ರೀತಿ ನಂಬಿಕೆ ಸಂಬಂಧ ಇದೆಲ್ಲ ಸುಳ್ಳು ಎಂದು ಮಾತ್ರ ನಾನು ಹೇಳಬಲ್ಲೆ. ನಿಮ್ಮ ಶಶಿಧರ್ ಭಟ್.